ಯಾವ ಬೇನಾಮಿ ಈ ಥರಾಗೆ ಇರ್ತಾರ ಜನರಿಗೆ. ಅದನ್ನು ಹೊಡಿಬೇಕಾಗ್ತದೆ ಪಾಪ. ಅದು MD ಅವರು ಒಳ್ಳೆಯವರದಾರೆ, ನಮ್ಮ ಭಾಳ ಒಳ್ಳೆ ಮನುಷ್ಯ ಅವರು ಎಲ್ಲರೂ ಪ್ರಯತ್ನ ಮಾಡಿ 140 ಎಕರೆದಾಗ ಬೊಮ್ಮಾಯಿ ಅವರು ಇವತ್ತು 140 ಕೋಟಿ ರೂಪಾಯಿ ಕೊಟ್ಟರು. ನಮ್ಮ ZPC ಅವರು ಇದ್ದರು ಪಾಪ, ನಿನ್ನೆನೆ ಇದು ಟ್ರಾನ್ಸ್ಫರ್ ಆಯ್ತು ಬೆಳಗಾವಿ CU ಅವರು ರಾಹುಲ್ ಸಿಂಧೆ ಅವ್ರು ನಮ್ಮ ಇಲ್ಲೇ ತೊರವಿದ ಹಳೆಯ ತೊರವಿ ಸಾಹೇಬ್ರ ಮಗಳ ಗಂಡ, ಭಾಳ ಒಳ್ಳೆ ಆಫೀಸರ್. ಅವರು ಎಲ್ಲ ರೆಡಿ ಮಾಡಿ ಇವತ್ತು 140 ಕೋಟಿ ರೂಪಾಯಿ ಪ್ರಾಜೆಕ್ಟ್ ತಯಾರಾಗಿದೆ. ಮೊನ್ನೆ ನಾನು ಸಿದ್ದರಾಮಯ್ಯನವರು ನಮ್ದು ನೋಡಿರ್ಬೇಕು ನೀವೆಲ್ಲ ಸದನದಾಗ, ಸಿದ್ದರಾಮಯ್ಯನವ್ರು ಹೇಳಿದ್ರು ಕಡೆಗೆ ಯತ್ನಿತ್ತು ಯತ್ನಾಡ್ರಿ ಅದು ಕೋಲ್ಡ್ ಸ್ಟೋರೇಜ್ ಏನೋ ಹೇಳಿದ್ರಲ್ಲ ನಿಮ್ಮ ಭಾಷಣದಲ್ಲಿ, ಇನ್ನೂ 100 ಕೋಟಿ ರೂಪಾಯಿ ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಅವರು ಘೋಷಣೆ ಮಾಡಿ ರೇಟ್ ಆಯ್ತು 240 ಕೋಟಿ ರೂಪಾಯಿ. ಇಡೀ ವರ್ಲ್ಡ್ ಮಾರ್ಕೆಟ್ ಅನ್ನ ನಾವು ಕ್ರಮದಲ್ಲಿ ಮಾಡೋದಿದ್ದೀವಿ. ವರ್ಲ್ಡ್ ಮಾರ್ಕೆಟ್ ಇಲ್ಲಿದೆ. ವಿಮಾನ ಕಾರ್ಗೋ ಮಾಡಿಸಿದೆ. ಮೊದಲ ಬರೇ ಒಂದು ಸಣ್ಣ ಗಡ ವಿಮಾನ ಮಾಡಿದ್ದೆ ನಮ್ಮ ಯಡಿಯೂರಪ್ಪ ಸಾಹೇಬ. ಶಿವಮೊಗ್ಗ A320 ಇಳಿಬೇಕತ್ತ, ರಾತ್ರಿನ ಇಳಿಬೇಕತ್ತ. ಕಾರ್ಗೋ ಅಂದ್ರೆ ಟ್ರಕ್ ಕಾರ್ಗೋ ಅಂತಲ್ಲ, ಹಂಗ ಟ್ರಕ್ ಐತಿವಲ್ಲ ಹಂಗ ಮಾಲಗಾಡಿ ವಿಮಾನಗಳಿಗೆ ಕಾರ್ಗೋ ಅಂತಾರ, ಅದನ್ನು ಇಳಿಬೇಕತ್ತ. ಅಲ್ಲಿ ಏನ್ ಕೆಲಸ ಹೋಗೋದ್ರ ಗೊತ್ತಿಲ್ಲ. ನಾ ಕೇಳಿದೆ ಯಡಿಯೂರಪ್ಪ ವಿಧಾನಸೌಧದಾಗ, ಅಲ್ರಿ ಶಿವಮೊಗ್ಗಕ್ಕೆ ಬೆಣ್ಣೆ, ಬಿಜಾಪುರಕ್ಕೆ ಸುಣ್ಣ, ಏನ್ ಹೇಳ್ತೀರಿ ಅಂತ ಹಚ್ಚಿನ ನಾಟಕ ಏನೇನು ಗೊತ್ತಿರ್ಕೋದು. ನಿಮ್ಗೇನು ಕೊಡ್ತದೆ ನಿಮ್ಗೆಲ್ಲ ಏನು ಗುರ್ತು ಅದೇ ಗುರ್ತತಿ. ಸರಳ ನಮಗೂ ಕಾರ್ಗೋ ಆಗಬೇಕು, ನಮಗೂ A320 ಇಳಿಬೇಕು, ದೊಡ್ಡ ವಿಮಾನ ಇಳಿಬೇಕು. ಜಗಳ ತೆಗೆದಿದ್ದಕ್ಕೆ MB ಪಾಟೀಲ್ ಮಂತ್ರಿ ಆಗಬೇಕು. ಈಗ ಅವರು ಪ್ರಯತ್ನ ಮಾಡಕತ್ತಾರ. ನಾಳೆ ಯುಗಾದಿಗೆ ವಿಮಾನಗಳು ಚಾಲ ಆಗ್ತಾವ. ಬರೇ ಮನುಷ್ಯ ಹೇಳೋದಲ್ಲ, ನೀವು ಬೆಳೆದ ದ್ರಾಕ್ಷಿ, ಬೆಳೆದ ದಾಳಿಂಬ್ರ, ಬೆಳೆದ ನಿಂಬಿಕಾಯಿ ನೇರವಾಗಿ ದುಬೈ ಹೋಗುವಂತ ವ್ಯವಸ್ಥೆ ಬಿಜಾಪುರ ನಮ್ಮ ಸೆಕ್ರೆಟರಿ ಹೇಳ್ದಂಗ ಇನ್ಮ್ಯಾಗ ನಾವೆಲ್ಲ ಸ್ಟ್ರಾಂಗ್ ಇದೀವಿ. ಕೈಯಲ್ಲಿ ಹಿಡಿದು ಮಂತ್ರಿ ಆಗೋ ಮಕ್ಕಳಲ್ಲ ನಾವು. ತಾಕತ್ತಿದ್ರೆ ನಾವೇ ಮುಖ್ಯಮಂತ್ರಿ ಆಗ್ತೀವಿ. ಯಾರು ಮಂತ್ರಿ ಆಗ್ಲ ಕೈಕಾಲಿ ಅದಕ್ಕೆ ಕೊಟ್ಟಾಗ ಅವ್ರನ್ನ ಯಾರಿಗೂ ಅನ್ಸೋದಿಲ್ಲ. ಎದಕ್ಕೆ ಅನ್ಸ್ಬೇಕು? ಓಟ್ ಹಾಕೋರು ನೀವು ಹೇಳ್ತೀರಿ, ನೀವು ಹಾಕೋರು. ಈಗ ನೋಡ್ರಿ ನಾನು ಏಟ ಕಡ್ಬೇಕಂದ್ರೆ ಆಸೆ ಮಂದಿ ಅಲ್ಲ, ಎಲ್ಲಿಗೂ ಬರ್ತಿದ್ದಾರೆ. ಯಾಕಂದ್ರೆ ಮಕ್ಕಳು ಗೊತ್ತು ಆ ಕಡೆ ಕೆಡುತ್ತೆ. ನಾವು ನಮ್ಮ ಬೇಕಾದ ಪೊಲೀಸ್ ಆಫೀಸರ್ ಹೇಳ್ತಿದ್ದಾರೆ ನನಗೆ, ಬರೀ ಎಲ್ಲ ಬರೀ ರೆಡಿ ರಾಜ ಹೇಳಕತ್ತೀರಿ, ನಿಂತು ನೋಡ್ತಾರೆ ಹೇಳ್ತಿದ್ರು. ಆಚೆ ಬರ್ತೀನಿ ಅಂದ್ರೆ ಹೇಳ್ತಿದ್ದೆ, ಹಂಗ ಆಚೆ ಬರ್ತೀವಿ ಸರ್. ಬಿಜಾಪುರ್ನಾಗ ಎಷ್ಟು ರೊಕ್ಕ ಬರ್ಲಕತ್ತ ಹೇಳಬೇಕತ್ತ. ನಮ್ಮ ಮಂದಿ ಭಾಳ ಶಾಣೆ ಅದಾರ, ರೊಕ್ಕ ತಗೋತಾರ, ಡಾಬಾದಾಗ ಆರಾಮ್ ಚೈನಿ ಮಾಡ್ತಾರೆ. ಚಲೋ ಡ್ರೈನೇಜ್ ಮಾಡಿದ್ವಿ, ಮುಂಜಾನೆ ಡ್ರೈನೇಜ್ನಾಗ ಹೋಗ್ತಾರೆ. ಕೋಟಿನ ದಿವಸ ಬಂದು ಓಟ್ ಹಾಕ್ತಾರೆ. ಯಾರಿಗೆ? ಹೊಸ ನೋಡಿಗೆ ಹಾಕ್ತಾರೆ, ನಟ್ಯಾರಿಗೆ ಹಾಕ್ತಾರೆ. ಅಲ್ಲೇ ಒಳಗೆ ಬಂದು ನೋಡ್ತಾರೆ, ಮಕ್ಕಳು ರೊಕ್ಕ ಕೊಟ್ಟವ್ರು ಒಟ್ಟು ಹೋಗಿರ್ತಾವಲ್ಲ. ರಾತ್ರಿ ಬಾಳ ತರ ಅನ್ಸುತ್ತಾರೆ. ಮುಂಜಾನೆ ಆಡಕ್ಕೆ ಬಂದ್ರೆ ಯಾರು ಆಡಕ್ಕೆ ಮಳೆ ಇರ್ತೈತೆ ಬಿಜಾಪುರ ಮಂದಿ ಯಾರು ವಾಕಿಂಗ್ ಮಾಡಿಲ್ಲ ನಮ್ಮಲ್ಲಿ. IC ಒಳಗಿದ್ದ ಸಲಾನ್ ಇಟ್ಕೊಂಡು ಬಂದು ಓಟ್ ಹಾಕ್ಯಾರ. ಮತ್ತೇನ ಏನ್ ಮಾಡಬೇಕು, ಯಾಕೆ ಉಪಕಾರ ಮಾಡ್ಬೇಕು ನಮ್ಮ ಯಾಕೆ ಜನ. ಅದಕ್ಕೆ ಈಗ ವಿಧಾನಸಭಾದಾಗ ನಾವೇ ವಿರೋಧ ಪಕ್ಷನೂ ನಾನೇ, ಎಲ್ಲ ಪಕ್ಷದಲ್ಲಿ ಎಲ್ಲರಿಗೂ ಹಂಗೆ ಬೈತೀನಿ. ಇವತ್ತು ಹೊರಗೆ ಹಾಕ್ತಾರೆ, ನಾಳೆ ಹೊರಗೆ ಹಾಕ್ತಾರೆ ಅಂತ ಹೇಳಿ ಕೆಲವೊಂದು ಮಂದಿ ರಾತ್ರಿ ಚಿಂತೆ ಅದೇ ಮಾಡ್ತಾರೆ. ನಮ್ನ ಕನ್ನಡದಾಗ ನೀವು ಯತ್ನಾಳ ಹೊರಗೆ ಹಾಕತ್ತ. ಯತ್ನಾಳ ಒಂದು ವಾರದಲ್ಲಿ ಉಚ್ಚಾಟನೆ ಖಚಿತ. TV ಒಳಗೆ ಹೊಡಿಬೇಕಂತ. ಹಂಗಂದ್ರೆ ಈ ಊರಿದೇನು ತಳಗಿರ್ತೈತಲ್ಲ, ಅದು ನಾಯಿ ಇನ್ನ ಒಂದು ಊರಿಗೆ ಬೇನೆ ಹತ್ತಿತ್ತ. ಈಗ ಬೀಳ್ತೈತಿ, ಏನೋ ಅಂತೈತಿ ಬೀಳ್ತೈತ, ತಿನ್ಬೇಕಂತಾರೆ. ಅದು ಬೀಳ್ತಂತ ತಳಗಿಂದ ಹಂಗೆ ಎತ್ತಾಳೆ ಯಾವಾಗ ಹೊರಗೆ ಹಾಕ್ತಾರೆ, ಯಾರೋ ಹೊರಗೆ ಹಾಕೋದು ಎಲ್ಲ ನಮ್ಮ ಕೈ ಚಿಕ್ಕ ಪಾರ್ಟಿ ಅಂತ ಅವು ಕೊಡ್ತಾವೆ. ಯಾರು ಹೊರಗೆ ಹಾಕೋದಿಲ್ಲ. ಮನೆ ಕಟ್ಸಿದ್ರು ನನಗೆ ಅವ್ರು ಹೇಳೋದು ಸುಮ್ಕೊಂಡ್ರೆ ಸಾಲ ಹೋಗ್ಸೋ ಬಂದಿನಿ, ನೀನೇ ಹೊರಗೆ ಹಾಕೋದಿಲ್ಲ, ತಿಳಿ ಕಟ್ಸ್ಕೊಂಡು ಹೋಗಿ ಬಿಜಾಪುರ ಕಟ್ತಾರೆ. ಇಲ್ಲೆಲ್ಲ ಇವತ್ತು ಸಂಜೆ ಮುಂದೆ ನೋಡ್ಯಾರ, ಇವತ್ತು ಗ್ಯಾರಂಟಿ ವಾರ್ನಿಂಗ್ ಮಾಡ್ತಾರ, ಗಂಭೀರ ಎಚ್ಚರಿಕೆ ಕೊಡ್ತಾರ ಅಂತ ಹೇಳಿದ್ರು. ಏನೋ ಆಗಲಿಲ್ಲ, ಯಾಕೇನೋ ಆಗಲಿಲ್ಲ. ಗಟ್ಟಿಯಾಗಿ ನಾವು ಬೆಳಗಾವಿ ಪ್ರವಾಹ ಬಂದಾಗೂ ನಾನೇ ಮಾತಾಡೋದು. ಅವಾಗ ರೈತರ ಬಗ್ಗೆ ಬಂತು, ಜನರ ಬಗ್ಗೆ ಬರ್ತಂದ್ರೆ ಯಾವ ಮೂಲ ಇಲ್ಲ ಅನ್ನೋದು ನಮ್ಮ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ ಮೊನ್ನೆ.
ಏನೋ ಒಂದು ಕ್ರಿಟಿಕಲ್ ಏನೋ ಒಂದು ಹೆಸರು ಕೊಟ್ಟ ನಮ್ಗೆ. ನೀ ಎಲ್ಲಾನು ಬೈತಿರಪ್ಪ, ಹಂಗೆ ಉಳಿಲಾಗೈತಿ ಆ ಪಾರ್ಟ್ಯಾಗ ಅಂತ ನೀವು ಬೈದ್ ನೋಡ್ರಿ, ನಾವು ಬೈದ್ರು ಹೊರಗೆ ಆಗ್ತಾನೆ ನಾಳೆ. ಯಾವಾಗ ರೈತರ ಜೋಡ ಜಂಡ ಜೋಡ ಐತೆ ಅಂದ್ರೆ ಯಾರು ಏನು ಮಾಡೋದಾಗೋದಿಲ್ಲ. ಸುಲೈನಿಂದ ನಮ್ಮೆಲ್ಲ ಅಧಿಕಾರಿಗಳು, ನನ್ನ ಅವಧಿ ಎಲ್ಲ ಒಳ್ಳೆ ಅಧಿಕಾರಿಗಳು ಎಲ್ಲರೂ ಕೆಲಸ ಮಾಡೋದು. ನಮ್ಮ ಸೆಕ್ರೆಟರಿ ಪಾಪ ಅವ್ರಿಗೂ ಪ್ರೆಷರ್ ಇತ್ತು, ಅವರು ಮುಲಾಜಿಲ್ಲಾರ್ದೇ ಇವತ್ತು ರೈತರನ್ನ ಒಳ್ಳೇದು ಮಾಡಬೇಕು. ಇವತ್ತೇನು ಗೋ ಸಂಪತ್ತು ಉಳಿಬೇಕು. APMC ನಮ್ಮ ಸೆಕ್ರೆಟರಿ ಹೇಳ್ದಂಗೆ ಈಗ 4-5 ತಾರೀಕು ಬಂದದ, ಇವತ್ತು 30 ಮಂದಿ ನಾವು. ಅವರು ಮೊನ್ನೆ ಅಂತ ಇಲ್ರಿ 19ಕ್ಕೆ ಮಾಡೋನು ಪ್ರಶಸ್ತಿ ಇಲ್ಲ ಸರ್, ಯಾರು ಇರುವುದಿಲ್ಲ, ನಾನೇ ಅಟ್ಟೆ ಪ್ರಶಸ್ತಿ ತಗೋಬೇಕಾಗ್ತಿರ್ತಾವ. ಭಾಳ ಅವ ಯಾರು ಪ್ರಶಸ್ತಿ ಪಾಪ ಬಂದಿರ್ತಾವ, ರೈತ ಅವಾಗ ನಾವು ಇರ್ತೀವಿ. ಅಧಿಕಾರಿಗಳು ಅನಿವಾರ್ಯ ಅವ್ರು ಇರಬೇಕೆಲ್ಲ, ಅವ್ರು ಇರ್ತಾರೆ. ಅವ್ರದೇ ನಿರ್ಣಯ ಕರೆಕ್ಟ್ ತಲುಪ್ತೀವಿ ಬರಾಗ. ಇವತ್ತು ಸಂಕಟ ಯೋಚನೆ ಮಾಡಿದ್ದು ಏನು ಆ ಪ್ರಶಸ್ತಿಗಳು ನಾವು ಏನೋ ಕೈ ಹಾಕಿಬಿಡ್ರಿ, ಒಂದೊಂದ್ರ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಯಾವ ರೈತಂದ್ರಾಗ ಯಾರು ಬೇರೆ ಜಿಲ್ಲಾದವ್ರು ಇರ್ತಾರ, ಆ ಇದನ್ನ ಮಾಡೋರಿಗೂ ಇದು ಯಾರು ಹಾಕೋದು ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೂ ಎಂತ ಈಗ ಒಂದು ಜಮಖಂಡಿ ಒಂದು ಹಾಕಳು, ಇದು ಬಿಜಾಪುರದ ಒಂದು ಹಾಕಳು, ಇದೇನು ಬಾಗಲಕೋಟದೊಂದು ಏನೂ ಗೊತ್ತಿರೋದಿಲ್ಲ. ಬರೀ ಅವ್ರಿಗೆ ಆ ಒಂದು ಕ್ರಮದ ಅಲ್ಲದ್ರಲ್ಲಿರುವಂತ ಏನು ಗುಣಗಳದಾವು ಅದನ್ನು ಸ್ಟಡಿ ಮಾಡಿ ಸುಳಿ ಹೆಂಗಿರ್ಬೇಕು, ಕೋಡ್ ಹೆಂಗಿರ್ಬೇಕು, ಅವ್ರದೇ ಆದಂತ ಒಂದು ಇದೈತಿ, ಅದ್ರ ಮ್ಯಾಗ ಮಾಡಿರ್ತಾರೆ. ಹೊರತು ನಾವು ಬರೇ ಈ ಬಂದು ಪ್ರಶಸ್ತಿ ಕೊಡೋರು ಅಟ್ಟೆ. ಮೊದಲು ಇಷ್ಟಿದ್ದಿಲ್ಲ, ಬರೇ ಒಂದು ಊರಿಗೆ ನಾವು ಒಂದು ತೊಲಿ ಬಂಗಾರ ಇತ್ತು. ಅಂದ್ರೆ DCC ಬ್ಯಾಂಕ್ನವ್ರು ಒಂದು ತೊಲಿ ಬಂಗಾರ ಅವ್ರು ಮಾಡೋದು. ನಮ್ಮ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಆಕಳಕ್ಕೆ ನಾವು ಮಾಡಿದೀವಿ. ಅಲ್ಲಿಂದ BLD ಅವ್ರು ಕೊಟ್ಟರು. ಒಬ್ರ ಈಗ ಹಂಗೆ ಬಿಜಾಪುರಾಗ ಹೆಂಗೆ ಐತಂದ್ರ, ನಾ ಕೊಟ್ಟೇನಂದ್ರೆ 3 ಮಂದಿ ತಯಾರಾಗ್ತಾವ. ಹೊಸನಗಳು ಕೊಟ್ಟಾನಂದ್ರೆ DCC ಬ್ಯಾಂಕ್ ತಯಾರಾಗ್ತದೆ, DCC ಬ್ಯಾಂಕ್ ತಯಾರಾಗತ್ತೆ, ಅದು BLD ತಯಾರಾಗ್ತದೆ. ಹೆಂಗೈತೆ ನೋಡ್ರಿ 3 ಮಂದಿ ಕಾಂಪಿಟೇಷನ್. ನಾವ್ ಯಾರಿಗೆ ಆಯ್ತಪ್ಪ, ನಿಮ್ಗೆ ಆಯ್ತಿಲ್ಲ. ಯತ್ನ ಕೊಟ್ಟಾನ, ನಮ್ದೊಂದು ತಲೆ ಬರಿ ಆತ. MB ಪಾಟೀಲ್ ಕೊಟ್ಟಾನ, ನಮ್ದು ಬರಿ ಐತಿ. ಹಿಂಗ ಕಾಂಪಿಟೇಷನ್ ಆಗಿ ಎಷ್ಟು ತಲೆ ಆಗೈತಿ ಒಟ್ಟಾಗ 9 ತೊಲೆ ಆಗೈತಿ ನೋಡ್ರಿ. 1 ತೊಲೆ ಮೊದಲ. ಈಗ ಬಂಗಾರ ಇನ್ನೊಬ್ರು ಬಂಗಾರ ಕರ್ಕೊಂಡು ಹೋಗಿದ್ದಾರೆ ನಮ್ಮ KPC ಬೋರ್ಡ್ ಅಂತ. 63,000 ರೂಪಾಯಿ ಅರ್ಧ ಆಕಡೆ ರೊಕ್ಕನೇ ಬರ್ತದೆ. ಯಾಕಂದ್ರೆ ಇವತ್ತು ಯಾವ್ದೋ ಹೇಳಿದ್ರೆ ಯಾವುದೋ ಒಂದು 40 ಲಕ್ಷ ರೂಪಾಯಿ ಹಾಕಿ ಊರಿಗೆ. ಮೊನ್ನೆ ನೋಡ್ರಿ ಅಲ್ಲಿ ಯಾವುದದು ಒಂದು ಊರಿ ಕಿಮ್ಮತ್ತು 3 ಕೋಟಿ ರೂಪಾಯಿ. ಹರಿಯಾಣದ ಒಂದು ಎಮ್ಮಿ, ಅದು ಯಾವ ಎಮ್ಮೆ ಅದು ನಮ್ಮ ಇತ್ತವಲ್ಲ, ಬುರ ಅಲ್ಲ ಆ ಕ್ವಾಣ 5 ಕೋಟಿ ರೂಪಾಯಿ ಹೋಗೈತಿ. ಅದು ಶೋಕಿ ರೈತರದು. ಅವ್ರ 5 ಕೋಟಿ ಎದಕ್ಕತ್ತಾರ ಅನ್ನೋದು ನಾವು 5 ಕೋಟಿ ರೂಪಾಯಿ ಕೊಟ್ರ ರಾಜಕೀಯ ಬಿಟ್ಟು ಸುಮ್ಮ ಆರಾಮ ಗಡ್ಡೆಗೆ ಆರಾಮ್ ನೋಡಿ ಎಷ್ಟು 1 ರೂಪಾಯಿ ಬಡ್ಡಿ ಹಿಡಿದ್ರೆ 5 ಆಗ್ತೈತೆ. 5 ಕೋಟಿ ಗಟ್ಟರೆ 5 ಲಕ್ಷ ರೂಪಾಯಿ ಆಗ್ತದೆ. ಆರಾಮ 5 ಲಕ್ಷ ರೂಪಾಯಿ ಏನ ಅಂದ್ರೆ ಅದನ್ನ ಮೇಂಟೈನ್ ಮಾಡೋದು ಎಟ್ಟೈತಿ ನೋಡ್ರಿ. ಮಸಾಜ್ ಮನುಷ್ಯರಿಗೆ ಮಾಡ್ಲಿಕ್ಕಿಲ್ಲ, ತಿಕ್ಕುದು ಒರ್ಸುದು, ಒಂದು ಆಕಳ ಒಂದು ಗೋರಿ ಕಟ್ಟಿ ಆ ರೈತನ ಪರಿಸ್ಥಿತಿ ನಾವು ನೋಡ್ತೀವಿ. ನಮ್ಮಲ್ಲಿ ಆಕಳುಗಳು ಅದಾವಲ್ಲ, ನಮ್ದು 1000 ಆಕಳ ಆಗ್ತಾವು, ಅಡಿಗೆಲ್ಲ ಏನೋ ಮಾಡ ನಮ್ಮಲ್ಲಿ ಊರು ಅದಾವ. ಅದು ಒಂದು ಹೇಳ್ತೀನಿ, ಒಮ್ಮೊಮ್ಮೆ ರೈತರು ಎಷ್ಟು ಒಂದು ಹಳ್ಳಿಯಾಗ ಎಷ್ಟು ದೊಡ್ಡ ತಪ್ಪು ಮಾಡ್ತಾರಂದ್ರ ಏನು ದೇವ್ರಿಗೆ ಬಿಟ್ಟದ ಆಕಳ ಅವ್ರನ್ನ ಕಟ್ಬಿಲ್ ಕೊಡುವಂಥದ್ದು ಕೆಲವೊಂದು ಕಡೆ ಒಂದು ಹಣದ ಸಾಗರ ತೂರ ಐತಿ. ಅಲ್ಲಿ ಹಿರಿಯರ ಕೂಡಿ ಎಲ್ಲ ಇದನ್ನ ಆಕಳ ಮಾರಿಬಿಡುನು, ಈ ರೊಕ್ಕದಿಂದ ಗುಡಿ ಕಟ್ಟೋಣ 1 ಲಕ್ಷಕ್ಕೆ ಹೋಗ್ತದೆ. ಅಂದ್ರೆ ಎದಕ್ಕೆ ಕಟ್ಟಗಿಲ್ ಕೊಡೋದು, ಆ ಆಕಳ ಕಡೋದು ರೊಕ್ಕದಿಂದ ಇವ್ರು ಗುಡಿ ಕಟ್ಟಾರ. ದೇವ್ರ ಹೆಂಗ್ ಉದ್ದಾರ ಆಗ್ತಾನಪ್ಪ, ದೇವ್ರ ಎಂತ ಹೇಳ್ಯಾನ ನಮ್ಗ. ಪಾಪ ಅಲ್ಲಿ ಏನ್ ಮಾಡ್ಬಿಟ್ರು, ಕೆಲವೊಂದು ಹುಡುಗರು ರಾತ್ರಿ ಊರಿನ ಗಾಡಿಯಾಗ ಹಾಕೊಂಡು ತಂದು ನಮ್ ಗೋಶಾಲೆ ಬಿಟ್ಕೊಟ್ಬಿಟ್ರು. ಮುಂಜಾನೆ ಹುಡುಕಾಡ್ತಾರ, ಚಂದ ಬರ್ತದೆ. ಹಿಂದೆ ಇದು ಆಕಳ ಇಲ್ಲೇ ಇತ್ತು, ಇಲ್ಲೇ ತಂದು ಬಂದು ನಮ್ ಗೋಶಾಲೆದಾಗ ಸೇರ್ಬಿಟ್ರೆ ಮುಗಿತು. ಹೊಳ್ಳಿ ಯಾರಿಗೂ ಕೊಡುದೇ ಇಲ್ಲ ಮಕ್ಕಳು. ಭಾಳ ಹಾರಾಡೋದ್ರಿಂದ ನಿಮ್ಗೇನು ಒಂದು 5-10 ಸಾವಿರ ಕೊಡ್ತೀವಿ ನಡೆಯುತ್ತೆ. ಪೊಲೀಸ್ ಸ್ಟೇಷನ್ ಹಾಕಿರ್ತಾರ, ಅವ್ರು ಕೋರ್ಟಿಗೆ ಹೋಗಿ ತೊಗೊಂಡು ಬಂದಿರ್ತಾರೆ.
ಬಿಡ್ಬೇಕತ್ತ. ಅವ್ ನಾವೇನ್ ಮಾಡ್ತೀವಿ ಗೊತ್ತ, ನಮ್ಮಲ್ಲಿ ಯಾವ ಎಮ್ಮಿ ಕರ ಕೋಣದ ಕರ ಕೊಟ್ಟಿರ್ತಾರ ಅವು ಕೊಡ್ತೀವಿ. ನಮ್ಗೆ ಆಕಳ ಮಾತ್ರ ಕೊಡೋದಿಲ್ಲ. ನಿಮ್ಗೇನ್ ರೇಟ್ ಐತಿ ಕೊಡ್ತೀವಪ್ಪ. ಒಮ್ಮೆ ನಮ್ಮ ಅದ್ರಾಗ ಬಂದು ಬಿತ್ತಂದ್ರೆ ಆಕಳ ಮುಗೈತಿ. ಅದು ಸಿದ್ದಪ್ಪನ ಆಕಳದು, ಅದು ಯಾರು ಏನು ಮಾಡಕ್ಕಾಗೋದು. ಅದಕ್ಕೆ ಎಲ್ಲ ರೈತರಿಗೆ ವಿನಂತಿ ಮಾಡ್ಕೊತೀನಿ, ಆಕಳುಗಳನ್ನ ಕಟ್ಟಿಗೆ ಕೊಡಬೇಡ್ರಿ. ನಿಮ್ಗೆ ನೋಡ್ಕೋದಾಗಲಿಲ್ಲ ಅಂದ್ರೆ ನಮ್ಮ ಗೋಶಾಲ ತಂದು ಬಿಡ್ರಿ. ನಿಮ್ಗೆ ಅನುಕೂಲ ಆಯ್ತಂದ್ರೆ ಮತ್ತೆ ಹೇಳಿದ್ರಿ. ಆಕಳ ಮಾತ್ರ ಕಡಿಲಾಕೆ ಆಗುತ್ತೆ. ನಾವು ಅದಕ್ಕೆ ಮೇವು ಹಾಕಿ, ಯಾಕಂದ್ರೆ ನಮ್ಮಲ್ಲಿ ಮೇವು ಎಷ್ಟು ಬರ್ತೈತೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತದ. ಪ್ರತಿ ವರ್ಷ 300 ರಿಂದ 400 ಟ್ರ್ಯಾಕ್ಟರ್ ರೈತರು ನಮ್ಗೆ ಪುಕ್ಕಟ್ಟು ಕಣಿಕೆ ಕೊಡ್ತಾರೆ. ರಾಶಿ ನಡೀತಂದ್ರ ಮೆಕ್ಜೋಳ ರಾಶಿ ಆಗಲಿ, ಜೋಳದ ರಾಶಿ ಆಗಲಿ, ಫೋನ್ ಮಾಡ್ತಾರೆ. ಮೊಬೈಲ್ ನಂಬರ್ ಐತಿ, ಫೋನ್ ಮಾಡೋದ, ನೋಡಪ್ಪ ನಾವು ರಾಶಿ ನಡೆದೈತಿ ಬಂದು ನಿಮಗೆ. ನಾವು ಅಲ್ಲೇ ನಮ್ಮ ಟ್ರ್ಯಾಕ್ಟರ್ ಮಷಿನ್ ಕರಿ ಮಷಿನ್ ಒಯ್ತೀವಿ, ಕರ್ಕೊಂಡು ದೊಡ್ಡ 5 ಟ್ರ್ಯಾಕ್ಟರ್ ಅದಾವ ನಾವು, ಅದ್ರಾಗೆ ಹಾಕೊಂಡು ಬರ್ತೀವಿ. ಬಂದು 300 ರಿಂದ 400 ಟ್ರ್ಯಾಕ್ಟರ್ ಕೊಡ್ತಾರೆ. ಕಡಿಮೆ ಆಗಲಿಲ್ಲ. ಮತ್ತು ರೈತರು ಪಾಪ ಏನೋ ಒಂದು ರೊಕ್ಕ ತಗೋದಿಲ್ಲ. ಮೊನ್ನೆ ಬರಗಾಲದಾಗ ಸ್ವಲ್ಪ ಮೇವಿನ ಕೊರತೆ ಐತಂದ್ರೂ ನಾವೇ ಇಲ್ಲಪ್ಪ ಒಂದು ಟ್ರ್ಯಾಕ್ಟರ್ಗೆ ₹1,000 ತಗೊಳ್ರಿ ಮಾತ್ರೆ ಒಂದು ಅನುಕೂಲ ಆಗಬೇಕು. ಈ ಸಲ ಅಂತ ಯಾರು 300-400 ಟ್ರ್ಯಾಕ್ಟರ್ ಕೊಡ್ತಾರ. ನಿಮ್ಮ ಆಕಳ ತಂದು ನಮ್ಮಲ್ಲಿ ಬಿಡ್ರಿ. ಮತ್ತೆ ನಿಮ್ಗೆ ಕಟ್ಟಿರ್ಲಿಲ್ಲ ಕೊಟ್ಟಿತ್ತಂದ್ರೆ ನಮ್ಮಲ್ಲಿ ತಂದು ಬಿಡ್ರಿ. 2-3 ತಿಂಗಳದ ಗ್ಯಾರಂಟಿ ಕಟ್ತೈತೆ ಅದು. ಯಾಕಂದ್ರೆ ನಮ್ಮಲ್ಲಿ ಹೋರಿ 2-3 ಹಂಗೆ ಬಿಟ್ಟಿರ್ತೀವಿ ಪೂರ್ತಿ. ಅದು ಯಾವುದು ಬೆದು ಬಂದಿರ್ತದೆ ಅದು ಗೊತ್ತಾಗ್ತೈತೆ. ನಿಮ್ಗೆ ಯಾರಿಗೆ ಗೊತ್ತಾಗೋದು ಅದು ಗೊತ್ತಾಗ್ತದೆ. ಅದು ಬರೋಬ್ಬರಿ ಅದು ಇದು ಮಾಡ್ಲಾಕತ್ತು ಅಂದ್ರೆ ಓಡಾಡ್ಸ್ಲಾಕತ್ತದ ನಮ್ಗೆ ಗೊತ್ತಾಗ್ತೈತಿ. ಅದನ್ನ ಕರ್ಕೊಂಡ್ರೋಗಿ ಅದನ್ನ ಎಷ್ಟೋ ಮಟ್ಟದ ಸ್ವಾಮಿಗಳು, ನಮ್ಮ ಸಂಗೀತ ಸ್ವಾಮಿಗಳದ್ದು ಒಂದು ಆಕಳ ಕಟ್ಟಿದ್ದೇ ಇಲ್ಲ, ಹಂಗೆ ಒಡ್ಡಿತ್ತು ತಂದು ನಮ್ಮಲ್ಲಿ ಬಿಟ್ರು. ಈ ಕಟ್ಟೈತಿ 5-6 ತಿಂಗಳ ಗಪ್ಪ ಐತಿ. ಹೋಗಿ ಬರ್ಬೋಡ್ರ ಮತ್ತೆ ಹೋಗಿ ಹಾಲು ಮಡಿರುತ್ತೆ. ನಾವು ನಿಮ್ಗೆ ಚಾರ್ಜ್ ಮಾಡೋದಿಲ್ಲ. ಮತ್ತೆ ನಾವು ಸೇವಾತೆ ಮಾಡಕೈತಿ. ನಮ್ಮ ದೇವರ ಈಗ ನಾವು ದೊಡ್ಡ ಸಂಘ ಈಗ ನೋಡಿ ನಮ್ಮ ಸಿದ್ಧಿ ಮಾಡಿದ್ನ ₹3,050 ಕೋಟಿ ಡಿಪಾಸಿಟ್ ಐತಿ. ಇಡೀ ಕರ್ನಾಟಕದಾಗನೇ ಅತಿ ಹೆಚ್ಚು ಡೆಪಾಸಿಟ್ ಐತಂತ. ಅದರದ್ದು ಫಾಯ್ದೆ ಇಲ್ಲಿ ನಾ ಹಾಕ್ತೀವಿ. ತಿಂಗಳ ಒಂದು ₹7-8 ಲಕ್ಷ ಪಗಾರನೇ ಸಿದ್ಧಿ ಕೊಡ್ತೇನೆ. ನಮ್ಮ ಎಲ್ಲ ನೌಕರದಾರ $7-8 ಲಕ್ಷ ಪಗಾರ ಆಗ್ತದೆ. ಹಿಂಡಿ ಏನೈತೆ ನಾನು ML ಪಗಾರನಾಗ ಪ್ರತಿ ಸಲ ಒಂದು ₹50,000 ಹಿಂಡಿ ತಿಂಗಳ ನಾ ಕೊಟ್ಟಿರ್ತೇನೆ. ಅದಕ್ಕೆ ನನಗೆ ಯಾರು ಏನು ಮಾಡೋದಾಗಲ್ಲ. ಯಾಕಂದ್ರೆ ನಾನು ಹೇಳಬೇಕು, ನಾನು ಮುಗಿಸ್ಬೇಕಂದ್ರೆ ಯಾಕೆ ಆಗಲ್ಲ, ಯಾಕಂದ್ರೆ ಆಕಳ ಪುಣ್ಯ ನನ್ನ ಹಿಂದೆ ಐತೆ. ನಾ ಇವತ್ತು ಅದಕ್ಕೆ ನೀವು ರೈತರು ಕೆಲವೊಂದು ನಾವು ಹೋಗಿನಿ ಬಹಳಷ್ಟು ಹಳ್ಳಿಗಳು. ಕೊಪ್ಪಳದಾಗ ಒಂದು ಮನೆಗೆ ಹೋಗಿದ್ದೆ. ದೊಡ್ಡ ಸಂಸಾರ, ದೊಡ್ಡ ಜಮೀನ್ದಾರ್ ಹೇಳ್ತಿದ್ರು, ನಮ್ಮ ಕುಟುಂಬ ಇಟ್ಟು ಸುಖದಾಗಿ ಎಲ್ಲರೂ ನೆಮ್ಮದಿಯಿಂದ ಯಾಕೆ ಇದೀವಿ ಅಂದ್ರೆ ನಮ್ಮ ಆಕಳ ಪುಣ್ಯ ರೀ. ನಮ್ಮ ಆಕಳ ಪುಣ್ಯ ಎಷ್ಟು ಚಂದ ನಾವು ಸಾಕಿವಲ್ಲ, ಅದರಿಂದ ಎಂದೂ ನಮ್ಮ ಕುಟುಂಬ ಹೊಡೆದ್ರಿ. ಕುಟುಂಬ ಕೂಡ್ಸೋಂಥದ್ದು ಯಾವ್ದಾರು ಕೆಲಸ ಜಗತ್ನಾಗ ಮಾಡ್ತಿದ್ದ ಅದು ಆಕಳ ಮಾಡ್ತಿದ್ದ ಅನ್ನೋಂಥದ್ದು ಮಾತು ಒಬ್ಬ ರೈತ ಹೇಳ. ಅದಕ್ಕೆ ರೈತರಿಗೆ ಇಟ್ಟೇ ವಿನಂತಿ ಮಾಡ್ಕೊತೀನಿ, ಕಟ್ಟಿಗೆ ಕೊಡಬಾರ್ದು. ನಿಮ್ಗೆ ಅಡಚಣೆ ಐತಂದ್ರೆ ಹೇಳ್ರಿ, ಒಂದು ಆಕಳ ತಂದು ಬಿಡ್ಬೇಕಂಬ ₹5,000 ಅದಕ್ಕೇನು ನಾವು ಕೊಡ್ತೀವಿ. ಆದ್ರೆ ಯಾವ ಕಾಲಕ್ಕೂ ಅದು ಮಾಡಬೇಡ್ರಿ. APMC ಅವರು ಸಾಕಷ್ಟು ಈಗ ಇದನ್ನ ಜಾನುವಾರು ಈ ಸಲ ಸ್ವಲ್ಪ ಕಡಿಮೆ ಐತಿ. ಮುಂದಿನ ಸಲ ಹಿಂಗಾಗುದಿಲ್ಲ. ಮುಂದಿನ ಸಲ ಮತ್ತೆ ಜಾತ್ರೆ, ಯಾಕಂದ್ರೆ ಇನ್ನೂ ಅಷ್ಟು ಇದು ಇದ್ದಿದ್ದಲ್ಲ. ಮೊನ್ನೆ ಎಲ್ಲ ಪಾಪ ಅವರು ವ್ಯವಸ್ಥೆ ಮಾಡ್ಯಾರ. ಏನೇ ಹೆಚ್ಚು ಕಡಿಮೆ ಆಗಿದ್ರು ಎಲ್ಲ ಸಂಭಾಳಿಸೋರಿ. ನೀವೇನು ರೈತರಿದ್ರಿ, ಹೆಚ್ಚು ಕಡಿಮೆ ಆಗೇ ಆಗ್ತಾವೆ. ಯಾವುದೇ ಒಂದು ಆಡಳಿತ ಅಂತ ಅಂದ್ರೆ ದೊಡ್ಡದೊಂದು ಜಾತ್ರೆ ಮಾಡೋದಂದ್ರೆ ಬರ್ದಿಲ್ಲ. ಅದಕ್ಕೆ ರೈತರು ಇವತ್ತೇನೋ ಗಾಬರಿ ಆಗ್ಬಾರ್ರಿ. ಮುಂದಿನ ಅಧಿವೇಶನದಾಗ ಗ್ಯಾರಂಟಿ ನಿಮ್ಮ ಪರವಾಗಿ ನಿಂತು ಜೋಳಕ್ಕೊಂದು ಒಳ್ಳೆ ಬೆಂಬಲ ಬೆಲೆ ಕೊಡಿಸೋ ಕೆಲಸ ಮಾಡೇ ಮಾಡ್ತೀನಿ. ಮುಂದೆ ನೀವು ನಿಮ್ಮ ಹೊಲದಾಗಿರು ಗಿಡ ಕಡಿಬೇಡ್ರಿ, ಆಕಳ ಕಡಿಬೇಡ್ರಿ. ಕಡೆ 10 ಎಕರೆ ಜಮೀನು ಐತಂದ್ರೆ 1 ಎಕರೆ ಗಿಡಗಳಿಗೆ ಆಸ್ತಿ ಇರ್ತಂಗ. ಗಿಡನೇ ಇಲ್ಲ ಅಂದ್ರೆ ಎಲ್ಲರೂ ನೋಡ್ತೀನಿ ನಾನು ಮುಂಜಾನೆ ಗಿಡ ಕಡ್ಕೊಂಡು ವಿಜಾಪುರಗೆ ಎಷ್ಟು ಗಿಡ ಹಚ್ಲಕತ್ತೀವಿ ನೋಡ್ರಿ. ನೀವು ಗಿಡಗಳು ಎಷ್ಟು ಗಿಡಗಳು ಹಚ್ತೀರಿ ಅಷ್ಟು ಅಂತರ್ಜಲ ಹೆಚ್ಚಾಗ್ತದೆ. ದೇವರೆಲ್ಲ ಅನುಕೂಲ ಕೊಟ್ಟಾನ ಬಿಜಾಪುರಕ್ಕೆ. ಇವತ್ತು ಕೆರೆ ನೀರು ತುಂಬ ಕೆಲಸ ಆಯ್ತು, ನೀರು ಬಂದದ. ಗಿಡ ಗಂಟಿನೂ ರಕ್ಷಣೆ ಮಾಡ್ರಿ. ಒಂದು ಗಿಡ ಒಂದು ಆಕಳ ಇತ್ತಂದ್ರೆ ಕೃಷಿಗೆ ಎಂದೂ ಬಡತನ ಇಲ್ಲ ಅಂತ ಹೇಳಿ ನಾನು 2 ಮಾತು ಹೋಗ್ತೀನಿ. ಜೈ